ದೇವಿಯೇ ಈ ಮಾನವ ದೇವ ರಾಜ ಧ್ರುವಭದ್ರ ರುದ್ರ ಸಮುದ್ರ ಯತಿಕಟ ಗರ್ಭದಿಂದು ಬೇರೆ ಭರಣಿ ಶುಭ್ರಾಮ್ರದ ಬಳಿ ರೌದ್ರ ಏಕಾಂಗಿಮ ರುದ್ರ ಗರ್ಭದಿಂದು ಬೇರೆ ಸುಬ್ರಾಣಿಸುವ ಭಯಂಕರ ತಾರಕ ಕೃತಿಯ ಮೂರ್ತ ಮುಖದಿ 100 ಕೋಟಿ ತಾರ ಮಂಡಲ ಕಾರ್ಯ ತೃತೀಯ ಬಹಿರ್ಭೂತ ದ್ವಾರೆ ಮೂರ್ತಿನ ಹಾರದ ಗಿರಾಬಳಿಗಂ ಧರಿಸಿಕೊಂಡು ಬಂದಿರುವ ಗಂಡನೆಯ ಗಂಡಗಳಿಗೆ ಎಂದದಾರೆಂದು ವಿಚಾರಿಸುವ ಮಾನವ ದೇವ ನಾವು ಕಾರಂಗರೇ ಮಾಡಿ ಹೊಂಡರ ಮಂಜೆ ಕಾಟ ತಿರ್ಕಲ್ ತಿಂದರ ನಾಯಿನ ಕಾಟ ಮನೆಗೋದ ಮಕ್ಕಳ ಕಾಟ ರಾತ್ರಿಗೋದ ಏಜೆ ಕಾಟ ಕಟ್ಟೆ ಮೇಲೆ ಕೂತರ ಸಾಲದ ಕಾಟ ಬಳ್ಳಾರಿಗೋದ ಬಡ್ಡೆ ಕಾಟ ಕುರುಗಳಿಗೋದ ಕುಂಬಳಕಾಯಿ ಕಾಟ ಆ ಕಾಟವನ್ನು ಸಾಲಗಾರನ ಕೋಟಿಯಿಂದ ಓಡಿ ಬಂದ ಕೂರ್ಪುರ ಸಾಲತಿ ನಾನಲ್ಲವೇ ದೇವ ಹೇಳಬೇಕು ತಮ್ಮ ನಾಮಾಂಕಿತವ ಹೌದು ದೇವ ಮದವೇರಿದ ಮದಹಂದರ ಮುಂದು ತನವನ್ನು ಬಿಡಿಸಿ ತ್ರಿಭುವನ ವೀರರಿಂದ ವಂದನೆಯ ಮಾಡಿಸಿಕೊಳ್ಳುವ ಶ್ರೇಷ್ಠವಾದ ಬ್ರಾಹ್ಮಣ ವೈರಿಗಳನ್ನು ಖಂಡಿಸುವ ಕುಮಾರ ರೇಣುಕಾ ದೇವಿಯ ಗರ್ಭಾಂತಿಯೊಳತಾರಪತಿಯಂತೆ ಉದಯಿಸಿದ ದುರವೀರನ ಗಂಭೀರ ರಾಜೀವಲ್ಲಿಗೆ ಹೂವಿನ ಹಾರ ಹೌದು ದೇವ ಸಂಪನ್ನಾರು ದೇಶದ ರಾಜರ ಶ್ರೇಷ್ಠನಾದ ಕಾಶ್ಮೀರದ ರೇಣುಕಾ ರಾಜನ ಕುಮಾರಿಯಾದ ನಮ್ಮ ಜನನಿ ರೇಣುಕಾ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ಮುಂದಿನ ಕಾರ್ಯದ ವಿಚಾರ ತಿಳಿಯಲು ಬರೋಣವಾಯಿತು ಸಾರಥಿ ಎಲ್ಲ ಜನನಿಯವರಿಗೆ ಹೋಗಬೇಕಾಗಿ ಈ ಪೀಠವನ್ನು ಜಾಗೃತಿ ರೇಣುಕಾ ದೇವಿ ರೇಣುಕಾ ಮಾತೆ ಆರು ಕೊಡತ ಆರುಗಳು ಬಂಗಾರ ಬೆಳೆದ ಕೊಡದು ರೇಣುಕಾ ದೇವಿ ಕರೆಪ್ಪ
ಕಣ್ಣಲ್ಲಿ ನೀರು ಬಂದರೆ ನನಗೆ ಸಹಿಸುವ ಶಕ್ತಿ ಇಲ್ಲ ಮಾತೆ. ಎನ್ನ ಹಣೆಯಲ್ಲಿ ಇಂಥ ಬರಹವನ್ನು ಬರೆದಿರುವರು ರಾಮ. ಅದು ಎಂತ ಹಣೆ ಬರಹ ಹೀಗಿರುವುದೋ ವಿಧಿಯಲ್ಲೇ ಅಮ್ಮಯ್ಯ. ಓಹೋ ಮಾತೆ, ಏನಿದು ನೀರಿನ ಅಮ್ಮಯ್ಯ, ನಿನ್ನ ಮುಖ ತೆರೆದ ಪ್ರತಿಯನ್ನು ನೋಡಿದರೆ ರಾಹುವಿನಿಂದ ಹಿಡಿಯಲ್ಪಟ್ಟ ಚಂದ್ರನಂತೆ, ಅಗ್ನಿಯಿಂದ ದಗ್ಧವಾದ ವೃಕ್ಷದಂತೆ, ಸೂರ್ಯನ ಕಿರಣದಿಂದ ನಮನಂತೆ. ಅಮ್ಮಯ್ಯ, ಈ ನಿನ್ನ ಮುಖ ಕಳೆದಿಂದಲೂ ಕಾರಣವೇನು? ಅಮ್ಮಯ್ಯ, ಈ ನಿನ್ನ ಹೃದಯದೊಳಗಿಂತ ಹಾಲ ಬೆಳಗ್ಗೆ ಈ ನಿನ್ನ ದುಃಖಕ್ಕೆ ಕಾರಣನಾದವನ ಹೆಸರನ್ನು ಹೇಳು ಮಾತೆ. ಬಾಳಿರೆ ನಿನ್ನ ಕರ್ನಾಟಕ ತಿಳಿಸಮ್ಮ ಮಾತೆ. ಯಾವ ಕಾರಣಕ್ಕಾಗಿ ಈ ವ್ಯಥೆ? ಕಂದ. ಅಮ್ಮಯ್ಯ, ಅಮ್ಮಯ್ಯ, ಈ ನಿನ್ನ ದುಃಖಕ್ಕೆ ಕಾರಣವಾದವರ ಹೆಸರನ್ನು ಎಂದು ಕೇಳುತ್ತೇವೆ ರಾಮ. ಹೌದು ಮಾತೆ. ಕೇಳಬೇಡ ರಾಮ. ಅದೇ ಅಮ್ಮಯ್ಯ, ನಿನ್ನ ಕಣ್ಣಿನೊಳಗೆ ನೀರು ಬಂದರೆ ಈ ನಿನ್ನ ಕಣ್ಣನಿಗೆ ಸಹಿಸುವ ಶಕ್ತಿ ಇಲ್ಲ ಮಾತೆ. ಎನ್ನ ಹಣೆಯಲ್ಲಿ ಇಂಥ ಬರಹವನ್ನು ಬರೆದ ಮೇಲೆ ದಾರು ಮಾಡುವುದೇನು ರಾಮ? ಅಮ್ಮಯ್ಯ, ಏನು ವಿಸ್ತಾರವಾಗಿ ಹೇಳು ಮಾತೆ. ಆ ದಾನವನ ಹೆಸರನ್ನು ಹೇಳುವುದಕ್ಕೆ ಎತ್ತ ಕರಳು ಎಂದರಿಯುವುದು ರಾಮ. ಅದು ಏನು, ಅದು ಯಾರೇ ಆಗಿರಲಿ, ಅವನ ರುಂಡವನ್ನು ಚಂಡಾಲದಿಂದ ಪಾಲಿಸಲಿಕ್ಕೆ ಆರಂಭಿಸುವನು ಮಾತೆ. ಹಣದ ಮಡಲಿನ ನಿನ್ನ ನುಡಿಯ ಅಂತ ವಿರಾಜೆ ಎಂಬ ಅದನ್ನು ಏನು ಮಾಡಿದ ಮಾತೆ. ಕಂದ. ಅಮ್ಮಯ್ಯ, ಕಂದರಾದ ಭಾರ್ಗವ, ಓ ಮಾತೆ. ಹಣದ ಒಡಲಿಗೆ ಅರುಷದ ಮೊದಲು ನಿನ್ನ ನುಡಿಯೇ ಹೌದೇ ಮಾತೆ. ಆ ದಾನವನಾದ ಕಾರ್ಯವೀರ ಅರ್ಜುನನು ಎತ್ತ ತಂದೆಯ ಪ್ರಾಣವನ್ನು ತೆಗೆದನು ರಾಮ. ಇದೇ ನೋಡು ವಿಧಿಯ ನಿಯಮ. ಬಾಳಿರೆ ಇಷ್ಟನ್ನು ದೌರ್ಜನ್ಯ ಮಾಡಿದೆ ಮಾತೆ. ಅಮ್ಮಯ್ಯ, ಓ ಅಮ್ಮಯ್ಯ, ಈ
ಮಿಗಿಲಾದವ. ನಾನು ಪರಿಶೀಲನೆ ಮಾಡ್ತೀನಿ ಮಾತೆ. ಕನ್ನ ಅಮ್ಮಯ್ಯ, ಸಾಹಸ ಬಲವಿಲ್ಲದ ಆ ಕಾರ್ತಿವೀರ ಅರ್ಜುನನು. ನಾನು ನಿನ್ನ ಆಶೀರ್ವಾದವನ್ನು ಉಳ್ಳವನು ಮಾತೆ. ಕನ್ನ ಅಮ್ಮಯ್ಯ, ನಿನ್ನಂತೆ ಹಠ ಮಾಡಿ 10 ಕೆಲೆಯ ರಾವಣನಿಂದಾಗದ ಕೆಲಸ ಈ ಚಿಕ್ಕ ಕಂದರಾದ ನಿನ್ನಿಂದಾದರೂ ನಿನ್ನ ಪುತ್ರ ಕೊಡಲಾರಳು ಈ ನಿನ್ನ ಎತ್ತ ತಾಯಿಯನ್ನು. ಓ ಮಾತೆ, ಈ ನಿನ್ನ ಪುತ್ರನ ಬಾಹು ಬಲದ ಮೇಲೆ ನಿನಗೆ ಅನುಮಾನವೇ? ಅಮ್ಮಯ್ಯ, ಕೇಳಂತ ಧಾಮವನ್ನು ಮಾತೆ. ಮುಕ್ಕೋಟಿ ದೇವತರು ಆಕಾಶವೀರನ ಪಕ್ಷ ವೈದ್ಯ ಎಲ್ಲರನ್ನು ಕಾಣಲಿಕ್ಕೆ ಬಂದರು. ಈ ನಿನ್ನ ಒಳಗ ನಾನು ನಡೆಯಲಾರೆನು. ಅಮ್ಮಯ್ಯ, ನಿನ್ನ ಚಿಂತೆಯನ್ನು ಬಿಟ್ಟುಬಿಡು. ಚಂಡ ಪ್ರತಾಪನಾದ ನಿನ್ನ ತಂದೆಯನ್ನು ಕೊಂದವನ ದಿನವನ್ನು ಅರೆಗೆಳೆದು ಅವನ ದೇಹವನ್ನು ಎಲ್ಲ ಮಾತು ಸೆಳೆಯಾದರೆ ಎಂತ ಏಳು ಪುತ್ರರು ಅಮ್ಮಯ್ಯ, ಆ ಗುರುಳನಾದ ಕಾರ್ತಿವೀರನೆಂದರೆ ಸಾಮಾನ್ಯನಲ್ಲ. ಸಾಮಾನ್ಯದವನೇನೆ ಮಾತೆ. ನಿನ್ನಂತೆ ಹಠ ಮಾಡಿ ಆ ರಾವಣನಿಂದಾಗದ ಕೆಲಸ ಚಿಕ್ಕ ಕಂದರಾದ ನಿನ್ನಿಂದಾಗುವುದೇ? ಆ ರಾವಣನ ಕಥೆಯನ್ನು ಮುಂದೆ ಹೇಳಬೇಡ ಮಾತೆ. ಕುಮಾರ, ಅಮ್ಮಯ್ಯ, ಆ ದುರ್ಗಳನ ಗೋಷ್ಠಿ ನಿನಗೆ ಸಿಕ್ಕಿಬೇಕು ಕಂದ. ಏ ಮಾತೆ, ನಿನ್ನ ಆಶೀರ್ವಾದ ಇರೋವರೆಗೂ ಯಾವ ಶಕ್ತಿಯನ್ನೇ ಮಾಡಲು ಮಾತೆ. ನವ ಮಾಸ ಗರ್ಭವನ್ನು ಹೊತ್ತು ಎದ್ದು ಸಾಕಿ ಸಲಹಿದ ನಿನ್ನನ್ನು ಆ ಗುರುಳನ ಕೈಗೊಪ್ಪಿಸುವುದಕ್ಕೆ ನನ್ನ ಒಪ್ಪಲಾರದರಾಗ ಕೊಡಲಾರಳು ನಿನ್ನ ಎತ್ತ ತಾಯಿಯ ನೇಮ. ಓ, ಎನ್ನ ಪಡೆದ ಜನನಿಯಾದ ರೇಣುಕಾದೇವಿ ಆ ಮಾತನಾಡಿದಿ. ಆ ಮಧೋನ್ಮತ್ತನಾದ ಚಂದ್ರಿಯವನ್ನು ತಾತ್ತವೀರಾತ್ಮನಿಗೆ ದೇವತಾತ್ಮವನ್ನು ಹೇಳಿದೆಯಲ್ಲ. ಹೌದು ಕಂದ. ಏ, ಅವನ ಪರಕ್ರಮವೇ ನಿನ್ನ ತಲೆಯ ಮುಂದೆ ನಡೆಯುವ ಮಾತೆ. ಇಲ್ಲವೆಂದು ಆ ಕೊಟ್ಟಿದ ಕರ್ತವ್ಯರಾಜ್ಯವನ್ನು ಆದರೆ ಈ ನಿನ್ನೆಂಬುದ ಭಾರತವನ್ನು ಮುಂದೆ ಆ ಕೊಟ್ಟಿದ ಕರ್ತವ್ಯರಾಜ್ಯವನ್ನು ಜೀವದಿಂದುಳಿಯುವನೆ. ಕಾಷ್ಟ ಬೆಟ್ಟದ ಕಿತ್ತರು ಒಂದು ಇಡೀ ಅಗ್ನಿಗೆ ಸುಟ್ಟು ಬತ್ತು ಆಗಿದ್ದರೆ ಮಹಾಜ್ಞಾನಿಯಾದ ನೀನು ಯೋಚಿಸದ ನೇಮವನ್ನು ಕೊಡು ಅಮ್ಮಯ್ಯ.
ಭಾರ್ಗವ ಅಮ್ಮಯ್ಯ ಕೊಲ್ಲುವುದಕ್ಕಾಗಿ ಏನ್ ಮಾಡ್ಬೇಕಂದ? ಅದು ಏನು ಮಾಡಿ ಬರಬೇಕು ಮಾತೆ? ಆ ದುರುಳನನ್ನು ಹೇಗೆ ಕೊಲ್ಲುವೆ? ನೀನೇ ಹೇಳು ಮಾತೆ. ಅಮ್ಮಯ್ಯ ಕೇಳುವೆನೆ ಕೇಳು. ಏನು ವಿಸ್ತಾರವಾಗಿ ಹೇಳು ಮಾತೆ. ತಪಸ್ಸು ಮಾಡಿ ಶಿವನ ಇದ್ದ ಮಾತನ್ನು ಹೇಳಿದೆ ಕಂದ. ಹೌದು ಕುಮಾರ. ನೀರಲ್ಲಿ ಮುಳುಗಿರಲ್ಲಿ ಗುಹೆಯಲ್ಲಿ ಅಡಗಿರಲ್ಲಿ ಅಮ್ಮಯ್ಯ ಬ್ರಹ್ಮಾಂಡ ಮುರಿದು ಭೂಮಂಡಲ ಬಿರಿದು ತಿಳಿಲಗ್ನಕ್ಕೆ ಅಪ್ಪಳಿಸಿದರ ಲೆಕ್ಕಿಸದ ಇಕ್ಕಟ್ಟಿ ಮಾಡುವ ಭುಜಬಲ ಪರಕ್ರಿಯಾದ ಈ ನಿನ್ನ ಮಗನಿಗೆ ರಕ್ತದಲ್ಲವೆಂದು ಹೇಳಿದೆಯ ಅಮ್ಮಯ್ಯ ಹರವನ್ನು ಫಲಿಸುವುದಕ್ಕೆ ಆಶೀರ್ವಾದವನ್ನು ಮಾಡಿ ಕಳುಹಿಸುವ ಸ್ನೇಹ ಭರತನ ಕೃತೆ ಬಿಡುವಿನ ಮನೋಗತೆ ಕನ್ನಡಾದ ಭಾರ್ಗವ ಮಾತೆ. ಹಾಗಾದರೆ ಈ ಪೀಠವನ್ನು ಅಲಂಕರಿಸುವ ನಿನಗೆ ಕೈದ ಆರತಿಯನ್ನು ಮಾಡುವೆನು. ಮಾತೆ ತಂದೆ ತಾಯಿ ತಾರಿ ತೋರು ಕಣ್ಣುಗಳೆರಡು ಅವರ ಪ್ರೇಮ ದೂರವಾಗಿ ಮಕ್ಕಳು ಕೊಡುವುದು ಮಮತೆ ಇರುವ ಮನೆಗೆ ಹೊರಗೇರಿನ ಗೋಡು ಅದು ಶಾಂತಿಯ ಬೀಡು ತಂದೆ ತಾಯಿ ತಾಯಿ ತೋರು ಕಣ್ಣುಗಳೆರಡು ಅವರ ಪ್ರೇಮ ದೂರವಾಗಿ ಮಕ್ಕಳು ಕೊಡುವುದು ಮಮತೆ ಇರುವ ಮನೆಯೇ ಸರಚೇರಿನ ಗೂಡು ಅದು ಶಾಂತಿಯ ಬೀಡು ಕಂದನಾದ ಭಾರ್ಗವ ಅಮ್ಮಯ್ಯ ಆ ಸುರುಳನಾದ ಕಾರ್ತಿ ವೀರನನ್ನು ಗೆಲ್ಲುವುದಕ್ಕೆ ವೇದಾರ್ಥಿಯನ್ನು ಮಾಡಿರುವೆನು ಹಾ ಪುತ್ರ. ಮಾತೆ ಆ ಕಾರ್ತಿ
ಕಾರ್ತಿವೀರ ಅರ್ಜುನನನ್ನು ಕೊಲ್ಲಿ ಬರಬೇಕಾಗುಂಟು, ಇಲ್ಲವೇ ಅಲ್ಲೇ ಹತನಾಗಿ ಬರಬೇಕು ಪುತ್ರ ಕೋಮಲಗಾತ್ರ. ಆದನಾಗಿ ಕೊಳ್ಳಿ ಬರುವೆನು ಮಾತೆ. ಅಮ್ಮಯ್ಯ, ಎನ್ನ ಆಶೀರ್ವಾದವನ್ನು ಪಡೆದೆ. ಹಾ, ಮುಂದೆ ನಿಮ್ಮ ತಂದೆಯ ಆಶೀರ್ವಾದವನ್ನು ಪಡೆದು ಹೋಗಿ ಬಾ ಪುತ್ರ ಕೋಮಲಗಾತ್ರ. ಇಷ್ಟದಂತೆ ಹಾಗಲೇ ಮಾತೆ. ಕತ್ತರಿಸಿರುವನಂತೆ. ಹೌದೇ ಕುಮಾರ? ಅಪ್ಪಯ್ಯ ಕುಮಾರ, ಸರ್ಕಾರನಿಗೆ ತಮ್ಮನ ಒಡಲ ದುಃಖ ಬರೆಸಿ ಕಣ್ಣೀರಿಡುವಂತೆ ಮಾಡಿರುವ ಆ ಹಾಸ್ಯವಿರಾಜನನ್ನು ಮಾಡುವ ಕಾರಣ ಈಶನ ಒಲಿಸಿಕಾ ಎಂದು ಆಶೀರ್ವಾದವನ್ನು ಮಾಡು ತಂದೆ. ನಿನ್ನ ಮನಸ್ಸಿನ ತಾತ್ಪರ್ಯ ಹೇಳುತ್ತಿರುವೆ. ಕಲಿತಿರಕನಾದ ನಾನು ಅಪ್ಪೋ ತಿರಕ ಮೆಚ್ಚಿದ ನಿನ್ನ ಅಂಥ ದುಷ್ಟರ ಸಂಹಾರಕ್ಕೆ ಭಗವಂತನಾದ ಮಹಾವಿಷ್ಣುವಿನಿಂದ ಮಾತ್ರ ಸಾಧ್ಯ. ನಮ್ಮಂತವರಿಂದ ಏತಕ್ಕೆ ಸಾಧ್ಯವಿಲ್ಲ ಅಪ್ಪಯ್ಯ. ಮಹಾಸೂರನು ನಾನೇನು ಸಾಮಾನ್ಯದವನಿದ್ದೇನೆ ಅಪ್ಪಯ್ಯ. ಕುಮಾರ ಜನಕ, ನಮ್ಮಂತವರಿಗೆ ತರವಲ್ಲ ಮಗನೇ, ಭಾರತವರ ಮಗನೇ. ಅಪ್ಪಯ್ಯ ಭಗವಂತನ ದುಷ್ಟರ ಸಂಹಾರ ಮಾಡುವನೆಂದು ಎಲ್ಲ ಮುಂದೆ ಹೇಳೆಯಲ್ಲ. ಹೌದು ಕುಮಾರ, ಸರಿಯಿಲ್ಲ. ಯಾತಕ್ಕೆ ಕುಮಾರ? ಅಯ್ಯ ಕುಮಾರ, ಭಗವಂತನೇ ಆ ಕಾರ್ಯ ಮಾಡುವುದರೊಳಗಾಗಿ ಭೂಮಿಯ ತರಿಸುವರು, ಭೂತಾಯಿ ಮರುಗುವರು. ಈ ಕ್ಷಣದ ಸಿದ್ಧನಾಗಿ ಹೋಗುವ ನನಗೆ
ಭಾರ್ಗವರಾಮ ಅಪ್ಪೋ ಅಪ್ಪಯ್ಯ, ಕೈಲಾಸ ವಾಸನಾದ ಈಶನು ನಿನಗೆ ಹೊರ ಕರುಣಿಸಲೆಂದು ಆಶೀರ್ವಾದ ಮಾಡಿದರು. ಭಾರ್ಗವರಾಮ, ತೋರಿಸು ಶತ್ರುವಿನ ನಿನ್ನ ಪರಾಕ್ರಮ. ನಿನ್ನ ಇಷ್ಟದಂತಾಗಲಿ ಜನಕ. ತೋರಿಸಿ ಹೋಗಿ ರುದ್ರಭಯಂಕರ ಭದ್ರ ಮೂರ್ತಿಯಾದ ಈ ಭಾರ್ಗವರಾಮನು ಅವರನ್ನು ಕೊಲಿಸಿದ ಶೂಲವನ್ನು ಪರಶುವನ್ನಾಗಿ ಪಡೆದುಕೊಂಡು ನಾನು ಈ ತ್ರಿಭುವನಕ್ಕೆ ಪ್ರಾಣಿಗಳ ಸಾರಥಿ ಕೈಲಾಸಗಿಂತ
ಮಲ್ಲನೆಂದೆನಿಸಿದ ನಾನು ಇಷ್ಟಪಟ್ಟ ವಸ್ತು ಎಂದಿದ್ದರೂ ನನ್ನದಾಗಲೇಬೇಕು. ಅದು ಎಂದಿಗೂ ಸಾಧ್ಯವಿಲ್ಲ. ಈ ಕಾಮಧೇನುವನ್ನು ನೀನು ನನಗೆ ಕೊಡಲೇಬೇಕು. ಎಂದೂ ಸಾಧ್ಯವಿಲ್ಲ. ಎಲ್ಲ ಬಾಯುತ್ತೆ ಹಾ, ಮುನಿಪ ಇದಕ್ಕೆ ಪ್ರತಿ ಮಾತನ್ನಾಡಿದರೆ ಭಯಂಕರೆಯಿಂದ ಬರುತ್ತಿರುವುದು ನೋಡೋಣ. ಮತಿ ಇಲ್ಲದ ಮೈಸ್ಮತಿ ಮತ ಅಂದರೆ ಮನವೇರಿ ಅದಕ್ಕೆ ಮಾತನಾಡುತ್ತಿ. ಗಡ್ಡದ ಸನ್ಯಾಸಿಯೇ ಮಾತನಾಡಿದರೆ ನನ್ನನ್ನೇ ಮುಖ ಭಂಡ ಸ್ವರ್ಗಾಧಿಪತಿಯಾದ ದೇವೇಂದ್ರನ ಬಳಿಯಲ್ಲಿನ ಕಾಮಧೇನು ನಮ್ಮ ಯೋಗ ತಪಸ್ಸಿಗೆ ಮೆಚ್ಚಿ ನಮ್ಮ ಸೇವೆಗಾಗಿ ನಿಂತಿದೆ. ಆ ಕಾಮಧೇನುವನ್ನೇ ನನಗೆ ಕೊಡಲು ಕೇಳಿದನು. ಅಮೃತ ಪ್ರಸಾದ ಕೊಡುವ ಮೃಷ್ಟಾನ್ನ ಕೊಡುವ ಕಾಮಧೇನು ನಿನ್ನೊಂದಿಗೆ ಎಂದಿಗೂ ಕೈಸಲು ಸಾಧ್ಯವಿಲ್ಲ. ಅದು ಏತಕ್ಕೆ ಸಾಧ್ಯವಿಲ್ಲ? ಕೆಲ ಮೂರ್ಖ ಆ ಕಾಮಧೇನುವನ್ನು ಒಯ್ಯುತ್ತೀರೆಂದು ಹೇಳುತ್ತೀಯಲ್ಲ, ನಿನ್ನಂತ ಅವಿವೇಕಿಯ ಕೈದಿಂದ ಎಂದಿಗೂ ಸಾಧ್ಯವಿಲ್ಲ. ಕೋಪದಲ್ಲಿ ಅಗ್ನಿಯಂತೆ ಪ್ರಜ್ವಲಿಸುವ ಕ್ರೋಧಾಗ್ನಿಯನ್ನೇ ಎಲ್ಲ ಹೃದಯದಲ್ಲಿ ಅಡಗಿಸಿಕೊಂಡಿರುವ ಜಮದಗ್ನಿ ಎಂಬುವುದು ನಿನಗೆ ಬರುತ್ತಿಲ್ಲವೇ? ಈ ಕಲಿಸೂರ ಕಾರ್ಥವೀರಾರ್ಜುನನೆಂಬುದು ನಿನಗೆ ಗೊತ್ತಿಲ್ಲವೇ ಮೂರ್ಖ? ಎಲೈ ಮೂರ್ಖ, ಎನ್ನ ಮಂತ್ರದ ಶಕ್ತಿ ನಿನಗೆ ಇನ್ನೂ ಗೋಚರವಾಗಿಲ್ಲ. ಎನ್ನ ಗುರುವರ ದತ್ತಾತ್ರೇಯ ಮಹಾಮುನಿಗಳ ಆಶೀರ್ವಾದವು ಇನ್ನೂ ನಿನಗೆ ತಿಳಿದಿಲ್ಲ. ಮೂರ್ಖ, ಭಂಡ ಇಗೋ ಎನ್ನ ಮಂತ್ರ ಜಲವನ್ನು ಕಾಮಧೇನುವಿನ ಮೇಲೆ ಸಿಂಪಡಿಸಿದೆ. ನೀನು ಶಾಸ್ತ್ರ ಬಾಹುಗಳುಳ್ಳ ಕಾರ್ತವೀರನೇ ನೀನಾಗಿದ್ದರೆ ನೀನಾಗಿದ್ದರೆ ಅದನ್ನು ಉಳಿಸಿಕೋ ಮೂರ್ಖ. ಮೂರ್ಖ, ಭ್ರಷ್ಟ ಕರ್ತೃವೀರನ ಮಗನೇ ನೀನಾಗಿದ್ದರೆ ಸನ್ಯಾಸಿಯೇ ನೀನಾಗಿದ್ದರೆ ಉಳಿಸಿಕೋ. ಇಗೋ ಕಾಮಧೇನುವಿನ ಮೇಲೆ ಮಂತ್ರಜಗವನ್ನು ಸಿಂಪಡಿಸುವೆ. ನೀನು ಅಂತ ಪಟು ಪರಾಕ್ರಮಿಯಾದರೆ ಕಾಮಧೇನು ಇಡಲಿಕ್ಕೆ ಹೋಗು ಭ್ರಷ್ಟ, ಆಗುವೆ ನೀ ಮಾನನಷ್ಟ. ಅಡವಿಯಲ್ಲಿ ವಾಸ ಮಾಡುವ ಸಾಧು ಮನುಜ, ನಿನಗೆ ಗೊತ್ತಿಲ್ಲ ನನ್ನ ಪರಾಕ್ರಮದ ತೇಜ. ಎಲೈ ಮೂರ್ಖ, ನಿನಗೆ ಗೊತ್ತಿಲ್ಲ ಎನ್ನ ಮಂತ್ರದ ತೇಜ. ಎಲೈ ಮೂರ್ಖ, ದೇವಲೋಕಕ್ಕಿಂತಲೂ ಮಿಕ್ಕಿ ಮೀರಿದ ಸಂಪತ್ತು ನಮ್ಮ ಮಂದಿರದಲ್ಲಿ ತಂದಿರಿಸಬೇಕೆಂದು ನಮ್ಮ ತಂದೆಯನ್ನು ಕೇಳಿದರೆ ಎಲೈ ಮೂರ್ಖ, ನಮ್ಮಪ್ಪನು ಅದಕ್ಕೂ ಮಿಗಿಲಾದ ಐಶ್ವರ್ಯವನ್ನು ತಂದು
ಏನಾಗಿರಬಹುದು? ಈ ಆಭರಣಗಳು ಯಾರೋ ಬಿಟ್ಟು ಹೋದಂತೆ ಕಾಣುತ್ತದೆ. ಇದರ ಗೋಷ್ಠಿ ನನಗೆ ಏತಕ್ಕೆ ಬೇಕು? ಎನ್ನ ಪತಿಯ ಪಾದ ಪೂಜೆಗೆ ತೆಗೆದುಕೊಂಡು ಬಂದಿರುವುದು ಮುಂದಕ್ಕೆ ಹೋಗುವುದು. ಪರಮ ಪಾಠಗಳೇ, ಮಹಿಷ್ಮತಿ ನಗರದ ಅರಸನ ಬೆಲೆ ಬಾಳುವ ಚಿನ್ನದ ಆಭರಣಗಳ ಹಾರ್ಯಬೇಡ, ಚೋರನಾರೇ ಎಂಥ ಮಾತನ್ನು ಮಾಡಿದೆ. ತತ್ತನ್ನೇ ಹೇಳಿದನು. ನಮ್ಮ ಅರಮನೆಯಲ್ಲಿ ಬೇಕಾದಷ್ಟು ಆಭರಣಗಳನ್ನು ಕಂಡವಳು ನಾನು. ಬೇಕಾದಷ್ಟಿದ್ದರೆ ನನ್ನ ಆಭರಣಗಳ ಮೇತಕ್ಕೆ ತೆಗೆದುಕೊಳ್ಳಿ. ಇದನ್ನು ತೆಗೆದುಕೊಂಡು ನಾನೇನು ಮಾಡಲು? ಮತ್ತಿನ್ನೇತಕ್ಕೆ ತೆಗೆದುಕೊಂಡಿರುವೆ? ಚೋರತನದ ನಿಂದೆ ಹೋರಿಪೆಯ ಕಾರ್ಯವೇರ ಏರೇನೋ ಕೆಯ. ಚೋರತನದ ನಿಂದೆ ಹೋರಿಪೆಯ ಕಾರ್ಯವೇರ ಏರೇನೋ ಕೆಯ. ರಾಜನ ಮಗಳಾಗಿ ನಾನು ಈ ಆಭರಣಗಳನ್ನು ತೆಗೆದುಕೊಂಡು ನಾನೇನು ಮಾಡಬೇಕು? ನಮ್ಮ ಅರಮನೆಯಲ್ಲಿ ಸಾಕಷ್ಟು ವಜ್ರ ವೈಡೂರ್ಯ ಬಂಗಾರದಿಂದ ತುಂಬಿ ತಿರುಗುತ್ತಿರುವ ಅಂಥ ಅರಮನೆಯಲ್ಲಿ ಈ ಆಭರಣಗಳನ್ನು ಕಳುವು ಮಾಡಲು ನಾನು ಬಂದಿಲ್ಲ. ಇಂಥ ಅಪವಾದವನ್ನು ಉಳಿಸಲಿಲ್ಲ ಕಂಡಿಯ ಕಾರ್ಯವೇರ. ನಿನ್ನ ಜೀವನದಲ್ಲಿ ಒಮ್ಮೆಯಾದರೂ ಇಷ್ಟೊಂದು ಬೆಲೆ ಬಾಳುವ ಚಿನ್ನದ ಆಭರಣಗಳು ಮಹಿಷ್ಮತಿ ನಗರಕ್ಕೆ ರಥವ ಬಿಡುತ್ತಾನೆ. ಪತಿಯ ಪಾದೆ ಪೂಜೆಗೆ ನದಿಗೆ ಹೋದೆನು, ಸರ್ಪವು ಮಾಯವಾಯಿತು. ಎಲ್ಲ ಪತಿ ಏನೆಂದು ಹೇಳಿದೆ. ಸ್ವಾಮಿ, ನನ್ನಿಂದೇನಾದರೂ ಅಪಚಾರವಾಗಿತ್ತು. ಬೇಡಯನ್ನ ಮೂರ್ಖಳ ಮುಟ್ಟಬೇಡಯನ್ನ, ಬೇಡಯನ್ನ ಮೂರ್ಖಳ ಮುಟ್ಟಬೇಡಯನ್ನ. ಭೂಮಿಯ
ಆಶ್ರಮವನ್ನು ಬಿಟ್ಟು ಹೋಗೆಂದರೆ ನಿಮ್ಮನ್ನು ಆಗಲಿ ನಾನೆಲ್ಲಿ ಹೋಗಲಿ. ಎನ್ನಿಂದ ಏನಾದರೂ ಅಪಚಾರವಾಯಿತು, ಎನ್ನನ್ನು ಮನ್ನಿಸು ದೇವಾ. ಕ್ಷಣಿಕ ಸುಖಕ್ಕಾಗಿ ಸತಿಧರ್ಮ ಮೀರಿ ನಡೆಯುವ ಅದವಳೆ. ಕ್ಷಣಿಕ ಸುಖಕ್ಕಾಗಿ ಸತಿಧರ್ಮ ಮೀರಿ ನಡೆಯುವ ಚಿತ್ತ ಚಾಂಚಲ್ಯದಿಂದ ದೇಹಕ್ಕೆ ಮೈಲಿಗೆ ಅಂಟಿಸಿಕೊಂಡೆಯ ಅವ ಏನ ರೇಣುಗ ಸಾರ್ವಭೌಮ ದಂಪತಿಗಳ ಉದರದಲ್ಲಿ ಜನಿಸಿ ಸರ್ವ ಸುಖಭೋಗ ಅನುಭವಿಸಿ ರೇಣುಗ ಸಾರ್ವಭೌಮ ದಂಪತಿಗಳ ಉದರದಲ್ಲಿ ಜನಿಸಿ ಸರ್ವ ಸುಖ ಅನುಭೋಗ ಅನುಭವಿಸಿ ನಾಲ್ಕು ಮಕ್ಕಳ ತಾಯಿಯಾಗಿ ಮುಪ್ಪಿನ ಸಮಯದಲ್ಲಿ ಮುಂದೆ ಹೊರ್ಕಳೆ ನಾಲ್ಕು ಮಕ್ಕಳ ತಾಯಿಯಾಗಿ ಮುಪ್ಪಿನ ಸಮಯದಲ್ಲಿ ಮತ್ತೆ ಧನ ಕನಕದ ಮೇಲೆ ಅತಿವಾಹವೇ ಅನುಸರಿಸಿದಂತೆ ಸತಿ ಧರ್ಮವನ್ನು ಮರೆತಿಲ್ಲ, ಪತಿಪಾದ ಪೂಜೆಯನ್ನು ಮರೆತಿಲ್ಲ. ಈ ಆಶ್ರಮವನ್ನು ಬಿಟ್ಟು ಹೋಗೆಂದರೆ ನಾನು ಎಲ್ಲಿಗೂ ಹೋಗಲಿ. ಎನ್ನನ್ನು ಮನ್ನಿಸು ದೇವ, ದೀನ ಬಾಂಧವ. ಸುಖಕ್ಕಾಗಿ ಸತಿ ಧರ್ಮ ಬೇರೆ ನಡುವೆಯ ಅನುಸೂಯ ದೇವಿಯಂತೆ ಪತಿರತೆಯಾಗಿ ಮೂರ್ಖಳ ಹಲ್ಲೆಯಂತೆ ಅವಿವೇಕಿಯಾದ ಮೂರ್ಖಳೆ, ಇನ್ನು ಎಲ್ಲ ಪಾದವನ್ನು ಮುಟ್ಟಲು ನಿನಗೆ ಯೋಗ್ಯತೆಯಿಲ್ಲ, ಎಲ್ಲ ಆಶ್ರಮದಲ್ಲಿರಲು ನಿನಗೆ ಯೋಗ್ಯತೆಯಿಲ್ಲ. ಹೇಳಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನಮೈಲಿಗೆ ಆಯ್ತೆ, ಯಾವ ತಪ್ಪನು ಮಾಡದೆ ನಾನು ಇಂಥ ಶಿಕ್ಷೆ ದೇವ, ಇಂಥ ಶಿಕ್ಷೆ, ಇಂಥ ಶಿಕ್ಷೆ. ಮಾತ್ರ
ತಕ್ಕ ಪತಿ ಈ ಕೃತಿಗೆ ತಕ್ಕ ಸತಿಯೇ ಹೇಳುವ ಇನ್ನೊಂದು ಸಾರಿ ನಿನ್ನನ್ನು ಸತಿಯೆಂದು ಮನ್ನಿಸಲಾರ ಈ ಮುನಿ ಕುಲತಿಲಕ.